ಛತ್ತೀಸ್ಗಢದಲ್ಲಿ ಮತ್ತೆ 23 ನಕ್ಸಲರು ಶರಣಾಗಿದ್ದಾರೆ. ಸುಕ್ಮಾದಲ್ಲಿ 23 ಮಾವೋವಾದಿಗಳು ಸರೆಂಡರ್ ಆಗಿದ್ದಾರೆ. 23 ಜನರಲ್ಲಿ 11 ಹಿರಿಯ ಕಾರ್ಯಕರ್ತರು ಶರಣಾಗತಿಯಾಗಿದ್ದಾರೆ. 1.18 ಕೋಟಿ ಬಹುಮಾನವನ್ನು ಹೊಂದಿದ್ರು ನಕ್ಸಲರು. ಕೇಂದ್ರ ಮೀಸಲು ಪೊಲೀಸ್ ಪಡೆ ಮುಂದೆ ಈಗ ಶರಣಾಗಿದ್ದಾರೆ. ನೋಡಿ, ಛತ್ತೀಸ್ಗಢ ಅತಿ ಹೆಚ್ಚು ನಕ್ಸಲರನ್ನು ಹೊಂದಿರುವಂಥ ಒಂದು ಪ್ರದೇಶ. ವರ್ಷ ಅಲ್ಲಿ ಸೇರ್ಪಡೆ ಆಗ್ತಾನೆ ಇರ್ತಾರೆ. ಅಷ್ಟೇ ಎನ್ಕೌಂಟರ್ಗಳು ಕೂಡ ನಡೆದಿದ್ದಾವೆ. ಐತಿಹಾಸಿಕವಾದಂಥ ನಮ್ಮ ಸಶಸ್ತ್ರ ಪಡೆಯವರು ಹುಡುಕಿ ಅವ್ರನ್ನ ಕೊಂದು ಹಾಕಿದ್ದಾರೆ. ಆದರೆ ಈಗ 23 ಜನ ಮತ್ತೆ ಸರೆಂಡರ್ ಆಗಿದ್ದಾರೆ. ಅದರಲ್ಲಿ ಹಿರಿಯ ಕಾರ್ಯಕರ್ತರು ಕೂಡ ಸೇರಿದ್ದಾರೆ. 1.18 ಕೋಟಿ ಬಹುಮಾನವನ್ನು ಘೋಷಣೆ ಮಾಡಲಾಗಿತ್ತು. ಇವ್ರನ್ನ ಅಂದರೆ ಹುಡುಕೊಡಬೇಕು ಅಂಥೇಳಿ. ಅಂದರೆ ಇವ್ರ ತಲೆ ಮೇಲೆ ಅಲ್ಲಿನ ಸರ್ಕಾರ ಘೋಷಣೆ ಮಾಡಿರುತ್ತೆ. ಹಾಗಾಗಿಯೇ ಈಗ ನಿರಂತರ ಪರ್ವ ಮುಂದುವರೆದಿದೆ. ಕೇಂದ್ರ ಸರ್ಕಾರ ಕೂಡ ಹೇಳಿತ್ತು, ಇನ್ನೇನು ಕೆಲವೇ ವರ್ಷಗಳಲ್ಲಿ ಛತ್ತೀಸ್ಗಢವನ್ನು ನಾವು ನಕ್ಸಲ್ ಮುಕ್ತ ರಾಜ್ಯವನ್ನಾಗಿ ಮಾಡ್ತೀವಿ ಅಂಥೇಳಿ. ಹಾಗಾಗಿಯೇ ಈ ಒಂದು ಬೆಳವಣಿಗೆ ಕೂಡ ಅಲ್ಲಿನ ನಕ್ಸಲರು ಬಂದು ಶರಣಾಗತಿಯಾಗಿ ಅವರ ಬೇಡಿಕೆಗಳೇನಿದಾವೋ ಅವೆಲ್ಲವನ್ನೂ ಕೂಡ ಸರ್ಕಾರದ ಮುಂದೆ ಇಡ್ತಾ ಇದ್ದಾರೆ. ಯಾವಾಗ ಅಲ್ಲಿ ದೊಡ್ಡ ಮಟ್ಟದ ಎನ್ಕೌಂಟರ್ಗಳಾಯಿತು, ಅದಾದಮೇಲೆ ಅವ್ರಿಗೂ ಕೂಡ ಜೀವ ಭಯ ಶುರುವಾಗಿದೆ. द्वारा जिला सुकमा में जो लगातार नक्सल अभियान चलाया जा रहा है, उससे दबा महसूस होकर 23 नक्सलियों ने आज आत्मसमर्पण किया है. इस 23 नक्सलियों पे 1,18,00,000 का इनाम है. 23 नक्सलियों में से 8 नक्सली जो है बटालियन नंबर 1 के हैं, एक डीवीसी है और इसके अलावा अन्य नक्सली है. सभी हार्डकोर नक्सली है. इनको शासन की जो आत्मसमर्पण नीति है उसके अनुसार सुविधा उपलब्ध कराई जाएगी. मैं इसी अवसर पर सभी नक्सलियों से अपील करता हूं कि जल्द से जल्द सरेंडर करके मुख्य धारा में सम्मिलित हो जाए. जिला पुलिस और सीआरपीएफ द्वारा जिला सुकमा में जो लगातार नक्सल ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ನ್ಯಾಯಮೂರ್ತಿ ಮೈಕಲ್ ಡಿ ಖುನ್ನಾ ಆಯೋಗದ ವರದಿ ಸಲ್ಲಿಕೆಯಾಗಿದೆ. ಕಾಲ್ತುಳಿತ ಪ್ರಕರಣಕ್ಕೆ ಸಾಮೂಹಿಕ ಹೊಣೆಗಾರಿಕೆ ಕಾರಣ ಅನ್ನೋದು ಗೊತ್ತಾಗಿದೆ. RCB ಫ್ರಾಂಚೈಸಿ ಆಗಿರ್ಬೋದು, DNA ಆಗಿರ್ಬೋದು, KSA ಮತ್ತು ಪೊಲೀಸರೇ ನೇರ ಕಾರಣ. 3 ಸಂಸ್ಥೆಗಳು ಮತ್ತು ಒಂದು ಸರ್ಕಾರಿ ಇಲಾಖೆ ಕಾರಣ ಅನ್ನೋದು ಗೊತ್ತಾಗಿದೆ. ವರದಿಯಲ್ಲಿ ಕಾಲ್ತುಳಿತದ ಬಗ್ಗೆ ಹಲವು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಹಾಗಾದರೆ ಮೈಕಲ್ ಡಿ ಖುನ್ನಾ ಅವರ ವರದಿಯಲ್ಲಿ ಏನಿದೆ, ಆ ಅಂಶಗಳು ಏನು, ಹಾಗಾದರೆ ಯಾವ ಆಯಾಮದಲ್ಲಿ ಇವರು ತನಿಖೆಯನ್ನು ಮಾಡಿದ್ದಾರೆ? 1 ತಿಂಗಳುಗಳ ಕಾಲ ಅಭಿಪ್ರಾಯಗಳನ್ನು ತೆಗೆದುಕೊಂಡಿದ್ದಾರೆ. ಅಂದರೆ ಅಲ್ಲಿ ಫ್ಯಾನ್ಸ್ ಆಗಿರ್ಬೋದು, ಜೊತೆಗೆ ಒಂದು ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿರುವಂಥವರಾಗಿರ್ಬೋದು, ಅವರೆಲ್ಲರ ಅಭಿಪ್ರಾಯದ ಮೇಲೆ ಈ ವರದಿಯನ್ನು ಅವರು ರೆಡಿಯನ್ನು ಮಾಡಿದ್ದಾರೆ ಮತ್ತು ಹಲವರನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ಯಾಕೆಂದರೆ ಆರಂಭದಲ್ಲಿ ನೋಡಿ, ಸರ್ಕಾರದ ಎಡವಟ್ಟು, ಸರ್ಕಾರ ಹಠ ಮಾಡಿ RCB ಅವರಿಗೆ ಪರೇಡ್ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತು, ಅವರೇ ಪರ್ಮಿಷನ್ ಕೊಟ್ಟಿದ್ದು ಅಂತ ಏನೇನೋ ಚರ್ಚೆಗಳಾಗ್ತಾ ಇದ್ವಲ್ಲ, ಮತ್ತು ವಿರೋಧ ಪಕ್ಷಗಳಿಗೂ ಟೀಕೆ ಕಾರಣ ಆಗಿತ್ತು. ಬಟ್ ಈಗ ಈ ಒಂದು ವರದಿಯಿಂದಾಗಿ ಸರ್ಕಾರಕ್ಕೆ ಆದಂಥ ಮುಜುಗರ ಕೂಡ ಕಡಿಮೆ ಆಗ್ತಾ ಇದೆ. ಹಾಗಾದರೆ ಆ ವರದಿಯಲ್ಲಿ ಏನಿದೆ? ಕಾರ್ಯಕ್ರಮ ಅಸಾಧ್ಯವೆಂದು ಗೊತ್ತಿದ್ರೂ ಕೂಡ ಆಯೋಜನೆಯನ್ನು ಮಾಡಲಾಗಿದೆ. ಅಂದರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಿದ್ರೂ ಕೂಡ ಏಕಾಏಕಿ ರೆಡಿ ಮಾಡಿಬಿಟ್ರು. ಎಲ್ಲರ ಕರ್ತವ್ಯ ಲೋಪ, ನಿರ್ಲಕ್ಷ್ಯವೇ ಘಟನೆಗೆ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಎಲ್ಲ 3 ಸಂಸ್ಥೆ ಮತ್ತು 1 ಇಲಾಖೆ, ಪ್ರತಿಯೊಬ್ಬರದು ಕೂಡ ಇಲ್ಲಿ ಕರ್ತವ್ಯ ಲೋಪ ಇರೋದು ಗೊತ್ತಾಗಿದೆ. ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಸಮರ್ಪಕವಾಗಿರಲಿಲ್ಲ ಅಲ್ಲಿ. ಯಾಕಂತ ಹೇಳಿದ್ರೆ ಕ್ರೀಡಾಂಗಣದ ಒಳಗೆ ಇದ್ದುದು ಕೇವಲ 79 ಪೊಲೀಸರಷ್ಟೇ. ಹೊರಗಡೆ ಎಷ್ಟು ಜನ ಇದ್ದರು? 2.5-3 ಲಕ್ಷ ಫ್ಯಾನ್ಸ್ಗಳು ಕಾಯ್ತಾ ಇದ್ದರು. ಪೊಲೀಸರ ಕೊರತೆ, ಸರಿಯಾದ ಆ್ಯಂಬ್ಯುಲೆನ್ಸ್ ವ್ಯವಸ್ಥೆ ಕೂಡ ಇರಲಿಲ್ಲ. 1 ಆ್ಯಂಬ್ಯುಲೆನ್ಸ್ ಅವತ್ತು ಇರಲಿಲ್ಲ. ಮಧ್ಯಾಹ್ನ 3:25ಕ್ಕೆ ಕಾಲ್ ತುಳಿತ ಆಗುತ್ತೆ. 5:30ರವರೆಗೆ ಆಯುಕ್ತರಿಗೆ ಮಾಹಿತಿ ಇಲ್ಲ, ಅಂದರೆ ಕಮಿಷನರ್ ದಯಾನಂದ್ರಿಗೆ ಮಾಹಿತಿ ಇಲ್ಲ. ಜಂಟಿ ಪೊಲೀಸ್ ಆಯುಕ್ತರು ಕ್ರೀಡಾಂಗಣಕ್ಕೆ ಬಂದಿದ್ದು 4 ಗಂಟೆಗೆ. ಜನರ ನೂಕುನುಗ್ಗಲು ತಡೆಯುವಲ್ಲಿ ಆ ವೇಳೆ ಪೊಲೀಸರು ವಿಫಲರಾಗ್ತಾರೆ. ಇನ್ನು ಗೈಡ್ ಮಾಡಬೇಕಾದಂಥ ಹಿರಿಯ ಅಧಿಕಾರಿಗಳಿಂದಲೂ ಕೂಡ ನಿರ್ಲಕ್ಷ್ಯ ಆಗಿರೋದು ಗೊತ್ತಾಗಿದೆ. ಆಮೇಲೆ ಮುಖ್ಯಮಂತ್ರಿಗಳಿಗೆ ಮಾಹಿತಿ ಗೊತ್ತಾಗುವ ವೇಳೆಗೆ ಆಲ್ರೆಡಿ 7 ಮಂದಿ ಸತ್ತೋಗಿದ್ರು. ಪೊಲೀಸ್ ಆಯುಕ್ತರಿಗೆ ಗೊತ್ತಾದ ಮೇಲೆಯೇ ಗೃಹ ಸಚಿವರು CMಗೆ ಮಾಹಿತಿ ಹೋಗಿದ್ದಿದ್ದು. ಅಭಿಮಾನಿಗಳ ಸಂಖ್ಯೆ ಅಂದಾಜಿಸುವಲ್ಲಿ ಗುಪ್ತಚರ ಇಲಾಖೆ ಕೂಡ ವೈಫಲ್ಯ ಆಗಿದೆ. ಎಷ್ಟು ಜನ ಸೇರ್ತಾರೆ ಅನ್ನೋಂಥ ಅಂದಾಜು ಮಾಡೋಕ್ಕಾಗಿಲ್ಲ ಅವ್ರಿಗೆ. ಹೆಚ್ಚು ಜನ ಜಮಾವಣೆ ವೇಳೆ ತಕ್ಷಣ ಪೊಲೀಸರು ಎಚ್ಚೆತ್ತುಕೊಳ್ಬೇಕಾಗಿತ್ತು. ಕಾರ್ಯಕ್ರಮ ನಡೆಸೋಕೆ ಅಧಿಕಾರಿಗಳು ಅವಕಾಶವನ್ನು ಕೊಡಬಾರ್ದಾಗಿತ್ತು. ವರದಿಯಲ್ಲಿ ಕಾಲ್ತುಳಿತದ ಬಗ್ಗೆ ಹಲವು ಅಂಶಗಳನ್ನು ಉಲ್ಲೇಖಿಸಿರುವಂಥ ಒಂದು ಮಾಹಿತಿ ಇದೆ. ಈ ವರದಿಯಿಂದ ಗೊತ್ತಾಗ್ತಾ ಇದೆ RCB, DNA ಮತ್ತು KSA ಜೊತೆಗೆ ರಾಜ್ಯ ಪೊಲೀಸ್ ಇಲಾಖೆ ಸಾಮೂಹಿಕ ಹೊಣೆಗಾರಿಕೆನೇ ಕಾರಣ ಅನ್ನೋದು. ಇಲ್ಲಿ ಆಕಸ್ಮಿಕವಾಗಿ ಕಾಲ್ತುಳಿತ ಆಗಿರ್ಬೋದು, ಆದರೆ ಇಂಥ ಘಟನೆ ಆಗುವ ಸಂಭವ ತಲೆಯಲ್ಲಿದ್ದರೂ ಕೂಡ, ಅಂದಾಜಿದ್ದರೂ ಕೂಡ ಯಾಕೆ ಭದ್ರತೆಯನ್ನು ಅವರು ಹೆಚ್ಚಳ ಮಾಡಲಿಲ್ಲ? ಮೊದಲೇ ಇಂಟಿಮೇಟ್ ಮಾಡಬೇಕಾಗಿತ್ತು.
ತರಾತುರಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಕ್ರೀಡಾಂಗಣದ ಆಸನಗಳ ಸಾಮರ್ಥ್ಯ ಎಷ್ಟು, ಅವರಿಗೆ ಅಂದರೆ ಫ್ರೀ ಅಂತ ಇವರು ಒಂದು ಪೋಸ್ಟನ್ನು ಹಾಕಿಬಿಟ್ಟಿದ್ರು RCB ಅವರು. ಇದು ಕೂಡ ಕಾಲು ತುಳಿದಕ್ಕೆ ಮೇಜರ್ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ.